ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದ್ರೆ ಈ ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಬರೀ ಜಗಳ ಗದ್ದಲ ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಇದೀಗ ಕ್ರೇಜಿ ಸ್ಟಾರ್ ಮನೆಗೆ ಎಂಟ್ರಿ ಕೊಟ್ಟಿದ್ದಂತೂ ನಿಜವಾಗ್ಲೂ ಕೂಡ ಎಲ್ರಿಗೂ ಖುಷಿ ಆಯ್ತು. ಅದರಲ್ಲೂ ಪ್ರಮುಖವಾದಂತಹ ವಿಚಾರ ಏನು ಅಂತ ಅಂದ್ರೆ ರವಿಚಂದ್ರನ್ ಸರ್ ಅವರು ಫಸ್ಟ್ ಲವ್ ಸ್ಟೋರಿ ಬಗ್ಗೆ ಒಂದು ಟಾಸ್ಕ್ ಇತ್ತು. ಎಲ್ಲರೂ ಕೂಡ ಕೆಲವೊಂದಷ್ಟು ಜನ ಅದರಲ್ಲಿ ಎಷ್ಟು ಜನ ಸುಳ್ಳು ಹೇಳಿದ್ರೋ ಎಷ್ಟು ಜನ ನಿಜ ಹೇಳಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಲವ್ ಸ್ಟೋರಿ ಬಗ್ಗೆ ಹೇಳಿದ್ರು. ಕೆಲವೊಂದು ಅಂದ್ರೆ ಟಾಸ್ಕ್ ವಿಚಾರ ಅಂತ ಬಂದಾಗ ಕ್ಯಾಪ್ಟನ್ಸಿ ಯಾವ ರೀತಿ ಇತ್ತು, ಕ್ಯಾಪ್ಟನ್ಸಿಯಲ್ಲಿ ಎಷ್ಟು ಫೇರ್ ಇತ್ತು, ಎಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಕೊಲೀಗ್ ರಘುವೀರ್. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಿನ್ನೆ ಎಪಿಸೋಡ್ ನೋಡಿದ್ರಿ ಅನ್ಸುತ್ತೆ. ಅಂದ್ರೆ ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ನೆನಪಾಗೋದು ಬರೀ ಜಗಳ ಕಿತ್ತಾಟ ಇದೆ ಅಂತ. ಅದರಲ್ಲೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮನೆಗೆ ಬಂದಿದ್ರು. ಅಂದ್ರೆ ಅಲ್ಲಿರೋ ಕಂಟೆಸ್ಟೆಂಟ್ಗೂ ಕೂಡ ಫುಲ್ ಖುಷಿ ಆಯ್ತು. ರವಿ ಸರ್ ಬಂದಿದ್ದು ಎಷ್ಟು ಖುಷಿ ಆಯ್ತು ಮೇಡಮ್? ಅಂದ್ರೆ ಅಲ್ಲಿ ರಾಶಿಕಾ ಅವ್ರದ್ದು ಒಂದು ಮೂವಿ ಅಲ್ಲಿ ಅವರೇ ಆಕ್ಟ್ ಮಾಡಿರ್ತಾರೆ. ಆ ಒಂದು ಅದರ ಪ್ರಮೋಷನ್ಗೆ ಬಂದಿರ್ತಾರೆ. ಫೆಬ್ರವರಿಯಲ್ಲಿ ಮೂವಿ ರಿಲೀಸ್ ಆಗುತ್ತೆ ಅಂತ ಬಂದಿರೋ ವಿಚಾರ ಖುಷಿ ಇತ್ತು. ಹಿಂದಿನ ಸೀಸನ್ಗಳಲ್ಲೂ ಅವರು ಮನೆ ಒಳಗೆ ಎಂಟ್ರಿ ಕೊಟ್ಟಿರ್ತಾರೆ. ಆ ಒಂದು ಸೀಸನ್ ಅಲ್ಲೂ ಚೆನ್ನಾಗಿ ಅವರು ಬಂದು ಒಂದು ಒಳ್ಳೆ ಎಂಟರ್ಟೈನಿಂಗ್ ಕೊಟ್ಟಿರ್ತಾರೆ. ಈ ಸೀಸನ್ ಅಲ್ಲೂ ಅದೇ ರೀತಿ ಎಂಟರ್ಟೈನಿಂಗ್ ಆಗಿ ಇತ್ತು. ಅವ್ರು ಕೊಟ್ಟಿರುವಂತ ಟಾಸ್ಕು, ಅವರ ಮೊದಲ ಪ್ರೀತಿ ಬಗ್ಗೆ ಜನಗಳ ಜೊತೆ ಹಂಚ್ಕೊಂಡಿರೋದು ತುಂಬಾ ಚೆನ್ನಾಗಿತ್ತು. ನಿನ್ನೆ ಒಂದು ಅದರಲ್ಲಿ ಬಿಗ್ ಬಾಸ್ ಅವ್ರಿಗೊಂದು ಟಾಸ್ಕ್ ಕೊಟ್ಟಿರ್ತಾರೆ, ನಿಮ್ಮ ಮೊದಲ ಪ್ರೀತಿ ಬಗ್ಗೆ ಹೇಳ್ಕೊಳ್ಳಿ ಅಂತ. ಎಲ್ಲೋ ಒಂದ್ ಕಡೆ ಅಲ್ಲಿ ಮನೆಯವರು ಸ್ವಲ್ಪ ಸೇಫ್ ಗೇಮ್ ತರ ಆಡ್ತಾರೆ, ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿರಲ್ಲ. ಅದನ್ನ ಸಹಿತ ರವಿಚಂದ್ರನ್ ಸರ್ ಅವರು ಹೇಳಿ ಆಕ್ಚುಲಿ ಅಲ್ಲಿ ರಘು ಅವ್ರು ಮಾತ್ರ ಸರಿಯಾಗಿ ಹೇಳಿದ್ರು ಅನ್ಸುತ್ತೆ. ಎಲ್ಲರೂ ಅರ್ಧ ಬರ್ಧ ಅದ್ರಲ್ಲಿ ಗಿಲ್ಲಿ ಅಂತ ಯಾವ್ದೋ ಒಂದು ಮೂವಿದ್ ಹೇಳ್ದಂಗೆ ಹೇಳ್ಬಿಟ್ರು. ಹೌದು, ಹೇಳಕ್ ಬರಲ್ಲ, ಅದು ಅವ್ರದ್ದು ಸ್ಟೋರಿ ಹಾಗಾಗಿದ್ರು ಆಗಿರ್ಬೋದು. ಎಂಟರ್ಟೈನಿಂಗ್ ಆಗಿತ್ತು. ಕೆಲವೊಂದಿಷ್ಟು ಜನ ಸೇಫ್ ಆಗಿನೇ ಅವ್ರಿಗೆ ಬೇಕಾದ ರೀತಿಯಲ್ಲಿ ಆಂಗಲ್ ಅಲ್ಲಿ ಅಷ್ಟೇ ಸ್ಟೋರಿ ಹೇಳ್ಕೊಂಡು ಮುಗಿಸಿದ್ರೆ, ಇನ್ ಕೆಲವರು ಅಂದ್ರೆ ರಘು ಒಂದ್ ಸ್ವಲ್ಪ ರಿಯಲ್ ಆಗಿ ಅನ್ಸೋ ರಘು ಅವ್ರ ಸ್ಟೋರಿನೇ ರಜತ್ತು ಸ್ವಲ್ಪ ಓಕೆ ರಿಯಲ್ ಇರ್ಬೋದು ಅಂತ ಆದ್ರೂ ರವಿಚಂದ್ರನ್ ಸರ್ ಅವರು ಅಲ್ಲೇ ಹೇಳ್ತಾರೆ, ಇಲ್ಲ ನೀನು ಸ್ವಲ್ಪ ಕೊನೆಯಲ್ಲಿ ಸೇಫ್ ತರ ಹೇಳ್ದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಚೆನ್ನಾಗಿತ್ತು. ಹೌದು, ಅಂದ್ರೆ ಎಷ್ಟು ಸೇಫ್ ಅಂದ್ರೆ ಅದ್ರಲ್ಲಿ ಅವರು ರವಿ ಸರ್ ಇನ್ನೊಂದು ಹೇಳ್ತಾರೆ, ಹುಡುಗಿರ್ ಬರೀ ನೀವು ನಮ್ಮಿಂದ ಬಿದ್ದಿದ್ರು ಅಂತ ಹೇಳ್ತಿದ್ರ ಹೊರತು ನಾವ್ ಇವರಿಂದ ಬಿದ್ದಿದ್ದೋ ಅನ್ನೋದು ಹೇಳಿಲೇ ಇಲ್ಲ ಅಂತ. ಬಟ್ ಯಾರು ಅಲ್ಲಿ ಹೇಳಲೇ ಇಲ್ಲ ಆಕ್ಚುಲಿ ಹುಡುಗಿರು. ಹೌದು, ಅವ್ರು ಯಾರು ಹೇಳಿಲ್ಲ. ಅಂದ್ರೆ ಅವ್ರ ಹಿಂದ್ ಬಿದ್ದಿರೋದಷ್ಟೇ ಹೇಳಿರ್ತಾರೆ, ಇವ್ರು ಎಕ್ಸೆಪ್ಟ್ ಮಾಡಿರೋದು ಯಾವ್ದು ಹೇಳಿರಲ್ಲ ಅಂತ ರವಿಚಂದ್ರನ್ ಸರ್ ಅವ್ರಿಗೆ ಒಂದು ಕ್ವಶನ್ ಕೇಳಿರ್ತಾರೆ. ಹೌದು, ನಮಗೂ ಹಾಗೆ ಅನಿಸ್ತು. ಯಾರು ಅದರ ಫೇರ್ ಆಗಿ ಯಾರು ಹೀಗೆ ಕರೆಕ್ಟ್ ಆಗಿ ಯಾರು ಸರಿಯಾದ ಆನ್ಸರ್ ಮಾಡಿಲ್ಲ ಅನ್ಕೊಂತೀನಿ. ಅಂದ್ರೆ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಬರೀ ಜಗಳ ಕಿತ್ತಾಟ ಇದನ್ನೇ ನೋಡ್ತಾ ಇದ್ವಿ. ಈಗ ರವಿ ಸರ್ ಬಂದಿದ್ದು ಎಲ್ಲೋ ಒಂಥರ ಖುಷಿ ಆಯ್ತು, ಪ್ರೇಕ್ಷಕರಿಗೂ ಕೂಡ ಒಂಥರ ಖುಷಿ ಆಗಿದೆ. ಅದು ಕ್ರೇಜಿ ಸ್ಟಾರ್ ಬಂದಿರೋದು ಅಂದ್ರೆ ಅದೇನ್ ಸಾಮಾನ್ಯವಾದ ವಿಚಾರ ಅಂತ ಅಲ್ಲ, ನಿಜವಾಗ್ಲೂ ಎಲ್ರಿಗೂ ತುಂಬಾ ಖುಷಿ ಆಗಿದೆ. ಇನ್ನು ಟಾಸ್ಕ್ ವಿಚಾರ ಅಂತ ಬಂದಾಗ ಇಲ್ಲಿ ಧ್ರುವಂತ್ ಮತ್ತೆ ರಕ್ಷಿತಾ ಅವ್ರು ಏನಿದ್ದಾರೆ ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಏನಿದ್ದಾರೆ, ಅವರು ಇಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ, ರಘು ಮತ್ತೆ ಗಿಲ್ಲಿ ಜೊತೆಗೆ ಕಾವ್ಯ ಮತ್ತೆ ಸೂರಜ್ ಅಂತ. ಇದು ಎಷ್ಟು ಫೇರ್ ಆಗಿ ಅವ್ರು ಸೆಲೆಕ್ಟ್ ಮಾಡಿದ್ರು, ಅವ್ರು ಸೆಲೆಕ್ಟ್ ಮಾಡಿದ ಟೀಮ್ ಅಂದ್ರೆ ಎಷ್ಟು ಸರಿ ಇತ್ತು? ಮೇಡಮ್, ಮೊದಲನೇದಾಗಿ ಹೇಳ್ಬೇಕಂದ್ರೆ ಈಗ ಏನಂತ ಅಲ್ಲಿ ಅವ್ರಿಗೆ ಒಂದು ವಿಶೇಷವಾದ ಒಂದು ಟಾಸ್ಕ್ ಇದೆ, ಒಂದು ಆಪರ್ಚುನಿಟಿ ಇದೆ. ಅಲ್ಲಿ ಇಬ್ಬರನ್ನ ಯಾರನ್ನ ಬೇಕಾದರೂ ಅವರು ಚೂಸ್ ಮಾಡ್ಬೋದು. ಅವರು ಅದನ್ನ ಒಂದು ಫೇರ್ ಆಗಿ ಆಟ ಆಡ್ಬೋದು. ಅವ್ರ ಹತ್ರ ಎರಡು ಆಪ್ಷನ್ ಇದೆ, ಒಂದು ಫೇರ್ ಆಗಿ ಆಟ ಆಡ್ಬೋದು, ಇಲ್ಲ ತಮಗೆ ಏನು ಮುಂದೆ ಹೆಲ್ಪ್ ಆಗೋ ರೀತಿಯಲ್ಲಿ ಅಂದ್ರೆ ಅನ್ಫೇರ್ ಆಗಿ ಆಟ ಆಡಿ ಒಬ್ರನ್ನ ಸೋಲ್ಸೋ ಆಗಿ ಪ್ಲಾನ್ ಮಾಡಿನೂ ಆಟ ಆಡ್ಬೋದು. ಅಲ್ಲಿ ಎರಡು ಆಪ್ಷನ್ ಅಲ್ಲಿ ಇಬ್ಬರಿಗೂ ಇರುತ್ತೆ. ಆದ್ರೆ ಅಲ್ಲಿ ನಾವು ನೋಡಕ್ ಬಂದ್ರೆ ರಕ್ಷಿತಾ ಅವರು ತಾವು ಗೇಮ್ ಪ್ಲೇ ತಮ್ಮ ಮೈಂಡ್ ಗೇಮ್ ತರ ಆಡಕ್ ಹೊರಟಿದ್ದಾರೆ. ಅಂದ್ರೆ ಅವರಿಗೆ ಒಂದು ಕೆಲವೊಂದಿಷ್ಟು ಫೇವ್ರೇಟ್ ಕಂಟೆಸ್ಟೆಂಟ್ ಗಳಿದ್ದಾರೆ, ಅವ್ರನ್ನ ಗೆಲ್ಸಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡಿದ್ದಾರೆ. ಆಗಿದ್ದು ಹಂಗೆ ಅನ್ಸುತ್ತೆ. ಈಗ ರಘು ಮತ್ತೆ ಗಿಲ್ಲಿ ಇಬ್ರು ಕೂಡ ಅವ್ರ ಫೇವ್ರೇಟ್, ರಕ್ಷಿತಾ ಅವ್ರ ಫೇವ್ರೇಟ್ ಅಲ್ವಾ? ಹೌದು, ಅದೇ ಅಂದ್ರೆ ಅವ್ರ ಕೆಲವೊಂದಿಷ್ಟು ಫೇವ್ರೇಟ್ ಗಳಿದ್ದಾರೆ ರಕ್ಷಿತಾ ಅವ್ರದ್ದು. ಅಂದ್ರೆ ಅವರನ್ನೇ ಅವ್ರು ಗೆಲ್ಸ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಇದೆ. ಇನ್ನು ಧ್ರುವಂತ್ ಅವರಿಗೂ ಅಂದ್ರೆ ಫೇರ್ ಆಗಿ ಆಟ ಆಡ್ಬೇಕು, ಯಾರನ್ನ ಅನ್ಫೇರ್ ಆಗಿ ಆಟ ಆಡಬಾರ್ದು ಅನ್ನೋದು ಒಂದು ಧ್ರುವಂತ್ ಅವ್ರ ತಲೆಯಲ್ಲಿದೆ. ಆ ಒಂದು ವಿಚಾರದಲ್ಲಿ ಅವ್ರು
ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಅವರು ಮಾಳು ಅವರನ್ನ ಗೆಲ್ಸ್ಬೇಕು ಅಂತ ತುಂಬಾನೇ ಕಷ್ಟಪಟ್ಟಿರ್ತಾರೆ ರಕ್ಷಿತ್ ಅವರು. ಅದು ಅವ್ರ ಹತ್ರ ಆಗಿರಲ್ಲ, ಯಾಕಂದ್ರೆ ಒಮ್ಮತದ ಅಭಿಪ್ರಾಯ ಬರೋ ವಿಚಾರದಲ್ಲಿ ಧ್ರುವಂತ್ ಅವರು ಬಿಟ್ಟು ಕೊಡೋದೇ ಇಲ್ಲ. ಅನ್ಫೇರ್ ಆಗಕ್ ನಾನು ಬಿಡೋದಿಲ್ಲ ಅಂತ ಹೇಳಿ ಅನ್ಫೇರ್ ಆಟ ಆಡಕ್ ಕೊಡೋದೇ ಇಲ್ಲ. ಆ ಒಂದು ವಿಚಾರದಲ್ಲಿ ನಾವು ಧ್ರುವಂತ್ ಅವರನ್ನ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ತಪ್ಪಿಲ್ಲ, ಯಾಕಂದ್ರೆ ಈ ಹಿಂದಿನ ದಿನಗಳಲ್ಲಿ ಅವರು ಒಂದ್ ಸ್ವಲ್ಪ ಆಟನ ತುಂಬಾ ಅವ್ರ ಆಟನೇ ಆಡ್ತಾ ಇರ್ಲಿಲ್ಲ. ಆಟ ಮಧ್ಯದಲ್ಲಿ ನಾನು ಕ್ವಿಟ್ ಮಾಡ್ತೀನಿ ಅಂತ ಹೇಳೋದಾಗಿರ್ಬೋದು, ಅಥವಾ ನನಗೆ ಈ ಬಿಗ್ ಬಾಸ್ ಸರಿ ಹೊಂದ್ತಾ ಇಲ್ಲ, ನನಗೆ ನನ್ನಂತವನಿಗೆ ಬಿಗ್ ಬಾಸ್ ಇಲ್ಲ ಅಂತ ಹೇಳಿದ್ರು, ಹೋಗ್ಬಿಡ್ತೀನಿ ಅಂತ ಲೆವೆಲಿಗೆ ಬಂದಿದ್ರು ಅವರು. ಹೌದು, ಬಾಗ್ಲ ತೆಗೆದ್ರೆ ಹೋಗ್ಬಿಡ್ತೀನಿ ಅನ್ನೋ ಒಂದು ಮಟ್ಟಿಗೆ ಬಂದ್ಬಿಟ್ಟಿದ್ರು. ಆದ್ರೆ ಅಂತ ಒಬ್ಬ ಕಂಟೆಸ್ಟೆಂಟ್ ಅವ್ರಿಗೊಂದು ಸಿಕ್ಕಂತ ಆಪರ್ಚುನಿಟಿನ ಸರಿಯಾಗಿ ಉಪಯೋಗಿಸ್ಕೊಂಡು, ಅಂದ್ರೆ ಅಲ್ಲಿ ಅದೇ ಬೇಕಾಗಿರುತ್ತೆ, ಜನಗಳಿಗೂ ಅದೇ ಇಷ್ಟ ಆಗುತ್ತೆ. ಈಗ ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ರೆಸ್ಪಾನ್ಸ್ ಗಳನ್ನ ನೋಡ್ತಾ ಇದ್ದೀವಿ. ಧ್ರುವಂತ್ ಅವರಿಗೆ ಈ ಹಿಂದೆ ಇದ್ದಂತ ಏನ್ ನೆಗೆಟಿವಿಟಿ ಇತ್ತಲ್ಲ ಅದು ಕಂಪ್ಲೀಟ್ ಅವರು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ. ಇನ್ನು ರಕ್ಷಿತಾ ಅವ್ರ ವಿಚಾರಕ್ಕೆ ಬಂದಾಗ, ರಕ್ಷಿತಾ ಅವರಿಗೆ ಮೊದಲನೇ ದಿನದಿಂದಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಏನು ಫಸ್ಟ್ ಎಲಿಮಿನೇಷನ್ ಆಯ್ತಲ್ಲ ಅದೇ ದಿನದಿಂದಲೂ ಅವರಿಗೆ ಸಾಕಷ್ಟು ಅಭಿಮಾನಿಗಳು ಬಂದ್ರು, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಕೆಲವೊಂದಿಷ್ಟು ದಿನಗಳಲ್ಲಿ ನೋಡ್ತಾ ಇದ್ದೀನಿ ಅವರಿಗೆ ನೆಗೆಟಿವ್ ಆಗಿ ಕೆಲವೊಂದಿಷ್ಟು ಹೋಗ್ತಾ ಇದೆ. ಅದಕ್ಕೆ ರೀಸನ್ ಅವರು ಅಂದ್ರೆ ಅಲ್ಲಿ ಅನ್ಫೇರ್ ಆಟ ಅಂದ್ರೆ ಒಬ್ಬರನ್ನ ಫೇವ್ರೇಟಿಸಮ್ ಮಾಡಕ್ ಹೊರಟಿದ್ರು. ಈಗ ಅವ್ರದ್ದು ಫಸ್ಟ್ ಆಪ್ಷನ್ ಗಿಲ್ಲಿ ಮಾಳು ಅವ್ರದ್ದಾದ್ರೆ ನೆಕ್ಸ್ಟ್ ಆಪ್ಷನ್ ಅವರು ರಘು ಅವ್ರನ್ನ ಗೆಲ್ಸೋ ವಿಚಾರಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಒಂದು ವಿಚಾರದಲ್ಲಿ ಅವರು ರಘು ಅವ್ರ ನಿನ್ನೆ ಒಂದು ಟಾಸ್ಕ್ ಅಲ್ಲೂ ಅವರು ಏನ್ ಸೆಲೆಕ್ಟ್ ಮಾಡೋದಿತ್ತಲ್ಲ, ಅವರು ರಘು ಮತ್ತೆ ಗಿಲ್ಲಿ ಅವರನ್ನ ಆಡ್ಸೋದು ಅವ್ರದ್ದು ವಿಚಾರ ಆಗಿರುತ್ತೆ. ಆದ್ರೆ ಧ್ರುವಂತ್ ಅವ್ರದ್ದು ಗಿಲ್ಲಿ ಮತ್ತೆ ಸೂರಜ್ ಅವರು ಈ ಒಂದು ಮತ್ತೆ ಅಂದ್ರೆ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇರ್ಲಿ, ಒಬ್ರು ವೀಕ್ ಇರ್ಲಿ ಅನ್ನೋ ಲೆವೆಲಿಗೆ ಇವರು ಯಾರವರು ಧ್ರುವಂತ್ ಅವರು ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ರಕ್ಷಿತಂದು ವಾದ ಏನು ಅಂತ ಅಂದ್ರೆ, ಇಲ್ಲ ಅವರಿಬ್ರು ಸ್ಟ್ರಾಂಗ್ ಇದ್ದಾರೆ, ಅಲ್ಲಿ ಎಲ್ಲೋ ಒಂದ್ ಕಡೆ ಇವರು ಇದ್ದಿದ್ದಾರೆ ಅನ್ನೋ ಲೆವೆಲಿಗೆ ಅವ್ರು ಥಿಂಕ್ ಮಾಡಿದ್ದು ರಕ್ಷಿತಾ ಅವರು. ಹಾಗಂತ ಅದೇ ಅಂದ್ರೆ ಅವ್ರದ್ದು ವಿಚಾರ ಏನಂದ್ರೆ ರಘು ಅವರನ್ನ ವಿನ್ ಮಾಡಿಸ್ಬೇಕು, ರಘು ಅವ್ರ ಟೀಮ್ ಗಿಲ್ಲಿನ ವಿನ್ ಮಾಡಿಸ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇಲ್ಲ. ಯಾಕಂದ್ರೆ ಆ ಗಿಲ್ಲಿ ಅವರನ್ನ ನನ್ನ ಮಟ್ಟಿಗೆ ನನ್ನ ಪ್ರಕಾರ ಅವರು ಗಿಲ್ಲಿನ ಸಪೋರ್ಟ್ ಮಾಡೋದಿದ್ರೆ ಮೊದಲೇ ಗೇಮ್ ಇಂದನೂ ಅವ್ರು ಸಪೋರ್ಟ್ ಮಾಡ್ಬೋದಿತ್ತು. ಆದ್ರೆ ಅವರು ರಘು ಅವ್ರ ಫೇವ್ರೇಟ್ ಆಗಿರ್ತಾರೆ. ಇಲ್ಲಿ ಗಿಲ್ಲಿ ಅವ್ರ ವಿಷಯ ತಗೊಂಡಿರಲ್ಲ. ಇಲ್ಲಿ ನೆಕ್ಸ್ಟ್ ಮತ್ತೊಂದು ಏನಂದ್ರೆ ಅವರಿಗೆ ಕಾವ್ಯ ಅವ್ರ ರಕ್ಷಿತಾಗೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ಟಾರ್ಗೆಟ್ ಇರೋದು ಕಾವ್ಯ. ಹೌದು, ಕಾವ್ಯ ಅವರನ್ನ ಟಾರ್ಗೆಟ್ ಮಾಡೋ ಸಲುವಾಗಿ ಅವರು ರಘು ಅವರನ್ನ ಅವ್ರ ಅಪೋನೆಂಟ್ ಟೀಮ್ ಅಲ್ಲಿ ಇಟ್ಟು ಕಾವ್ಯ ಅವರನ್ನ ಸೋಲ್ಸೋದು ಅವರ ಒಂದು ಸ್ಟ್ರಾಟಜಿ ಆಗಿತ್ತು. ಆ ಒಂದು ಇದ್ರಲ್ಲಿ ಅವರು ನಿನ್ನೆ ಸಫಲನೂ ಆಗಕ್ಕೆ ಹೋಗ್ತಾರೆ. ಅಂದ್ರೆ ಏನಂದ್ರೆ ರಘು ಮತ್ತೆ ಗಿಲ್ಲಿನ ಒಂದ್ ಟೀಮಲ್ಲಿ ಹಾಕಿ, ಮತ್ತೆ ಗಿಲ್ಲಿ ಮತ್ತೆ ಸೂರಜ್ ಮತ್ತೆ ಕಾವ್ಯ ಅವರನ್ನ ಒಂದ್ ಟೀಮಲ್ಲಿ ಹಾಕ್ತಾರೆ. ಆ ಒಂದು ಇದ್ರಲ್ಲಿ ಅವ್ರ ಟಾಸ್ಕ್ ಅನ್ನ ಸರಿಯಾಗಿ ಆಟ ಆಡಿ ಆ ಟಾಸ್ಕ್ ಸೂರಜ್ ಮತ್ತೆ ಕಾವ್ಯ ಅವರೇ ವಿನ್ ಆಗ್ತಾರೆ. ಅಲ್ಲೂ ರಕ್ಷಿತಾಗೆ ಒಂದು ಹಿನ್ನಡೆ ಆಗುತ್ತೆ. ಹೌದು, ಎಲ್ಲೋ ಒಂದ್ ಕಡೆ ಅವರು ರಕ್ಷಿತಾ ಅವರು ಬೇಜಾರಾಗುತ್ತೆ, ಅದಕ್ಕೆ ಇರಿಟೇಟ್ ಕೂಡ ಮಾಡ್ಕೊಂತಾರೆ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ಅವರಿಬ್ರು ವ್ಯಕ್ತಿತ್ವ ಏನಿತ್ತು ಬಿಗ್ ಬಾಸ್ ಮನೇಲಿ ಇಬ್ರು ವ್ಯಕ್ತಿತ್ವ ಬೇರೆ ತರ ಇತ್ತು. ಈಗ ಸೀಕ್ರೆಟ್ ರೂಮ್ ಅಲ್ಲಿ ಇರೋದೇ ವ್ಯಕ್ತಿತ್ವ ಬೇರೆ ತರ ಇದೆ. ಅಂದ್ರೆ ಪಾಸಿಟಿವ್ ಒಪಿನಿಯನ್ ಗಳೆಲ್ಲ ಧ್ರುವಂತ್ ಮೇಲೆ ಬರ್ತಾ ಇದೆ, ಈಗ ನೆಗೆಟಿವ್ ಒಪಿನಿಯನ್ ಗಳೆಲ್ಲ ರಕ್ಷಿತಾ ಮೇಲೆ ಬರ್ತಾ ಇದೆ. ಆದ್ರೂ ರಕ್ಷಿತಾ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತಾ? ಹಾ ಮೇಡಮ್, ನಂಗೂ ಅವರು ಓವರ್ ಆಗಿ ಆಟ ಆಡಿಸ್ತಿದ್ದಾರೆ ಅಂತ ಅನ್ಸ್ತು. ಈ ಹಿಂದಿನ ದಿನಗಳಲ್ಲಿ ನಾವು ಅವರನ್ನ ಸಪೋರ್ಟೇ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಬಂದು ಅವ್ರ ಪರವಾಗಿ ಮಾತಾಡೋದು, ಮತ್ತೆ ಕೆಲವೊಂದಿಷ್ಟು ಅವ್ರ ವಿರುದ್ಧ ನಡೆದಾಗ ನಾವು ಸುಮಾರು ಧ್ವನಿ ಎತ್ತಿದ್ವಿ. ಆದ್ರೆ ಇವಾಗ ಅವ್ರ ಆಟನ ಅವರ ಕೈಯಲ್ಲಿ ಅವ್ರು ಹಾಳು ಮಾಡ್ಕೊಂತ ಇದ್ದಾರೆ. ಅವ್ರು ಏನು ಧ್ರುವಂತ್ ಅವರನ್ನ ತೀರಾ ಈ ಹಿಂದಿನ 2 ಎಪಿಸೋಡ್ ಅಲ್ಲೂ ಅವರನ್ನೇ ಹೆಚ್ಚು ಪ್ರವೋಕ್ ಮಾಡೋದು ರಕ್ಷಿತಾ ಅವರೇ ಅನ್ಕೊಂತೀನಿ. ಅವ್ರು ಕನ್ನಡಿ ನೋಡೋ ವಿಚಾರದಲ್ಲಿ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಡೋದು, ಅವ್ರಿಗೆ ಒಂದೇನೋ ಧ್ರುವಂತ್ ಅವ್ರ ಬೆಡ್ಶೀಟ್ ಎಲ್ಲ ತೆಗ್ದು ಎಸಿತಾ ಇದ್ರು. ಮತ್ತೆ ಅವ್ರು ನೇರವಾಗಿ ಹೇಳ್ತಾ ಇದಾರೆ, ನಾವು ಅನ್ಫೇರೇ ಆಟ ಆಡ್ಬೇಕು, ಇಲ್ಲಿ ನಾವು ಫೇರ್ ಆಗಿ. ಈಗ ಧ್ರುವಂತ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಾನು ಫೇರ್ ಆಗಿ ಆಟ ಆಡ್ತೀನಿ ಅಂದ್ರೆ, ಇಲ್ಲಿ ನೀವು ಫೇರ್ ಆಗಿ ಆಟ ಆಡಕ್ ಬಂದಿಲ್ಲ, ಅದು ಇದು ಅದು ಏನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅವ್ರಿಗೆ ಬೇಕಾದಂಗ ಆಟ ಆಡ್ಬೇಕು. ಅವ್ರು ಹೇಳಿದಕ್ಕೆ ಸರಿ ಅಂದಿದ್ರೆ ಅವ್ರು ಸೈಲೆಂಟ್ ಆಗಿರ್ತಾರೆ, ಇಲ್ಲ ಅಂದ್ರೆ ಈ ರೀತಿ ಚೀರಾಡೋದೆಲ್ಲ ಮಾಡ್ತಾ ಇದ್ರು. ರಕ್ಷಿತಾ ಅವರು ಈ ಹಿಂದೆ ಇದ್ದ ರಕ್ಷಿತಾಗೂ ಈ ವಾರದಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇರೋ ರಕ್ಷಿತಾಗೂ ಬಹಳ ಡಿಫ್ರೆನ್ಸ್ ಇದೆ. ಅಂದ್ರೆ ರಕ್ಷಿತಾ ಅವ್ರೆಲ್ಲ ಇಲ್ಲಿ ಕ್ಯಾಮ್ರಾ ಇರಲ್ಲ ಅಂತ ಅನ್ಕೋಬಿಟ್ಟಿದ್ದಾರೆ ಹೇಗೆ ಅಂತ. ಅವರು ಅಷ್ಟೊಂದು ಮುಗ್ದ್ರಂತೂ ಅಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಆದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ಅವ್ರಿಗೆ ಬೇರೆ ಉಪಾಯನೇ ಇಲ್ಲ ಆಗಿರುತ್ತೆ. ಅವರಿಗೆ ಈ ಅವ್ರ ವ್ಯಕ್ತಿತ್ವ ಏನ್ ರಿಯಲ್ ಇತ್ತಲ್ಲ ತೋರ್ಸಲ್ವೇನೋ ಅಂತ ಅನ್ಕೊಂಡಿರ್ಬೋದು. ಇಲ್ಲ
ಹೌದು, ಅವ್ರದ್ದು ರಿಯಾಲಿಟಿ ಏನಿತ್ತಲ್ಲ ಅದು ಹೊರಗೆ ಬರಲೇಬೇಕಿತ್ತು, ಅದು ಈ ವಾರ ಬಂತು ಅನ್ಕೊಂತೀನಿ. ಓಕೆ, ಅಂದ್ರೆ ಏನು ಅಂತಂದ್ರೆ ಸೀಕ್ರೆಟ್ ರೂಮ್ ವಿಷಯ ಇತ್ತಲ್ಲ, ಅದು ಬಿಗ್ ಬಾಸ್ ಮಂದಿಗೆ ಗೊತ್ತಾಗಬಾರ್ದು ಅನ್ನೋ ಲೆವೆಲ್ಗೆ ಎಲ್ಲರೂ ಕೂಡ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಸೀಕ್ರೆಟ್ ರೂಮ್ ವಿಷಯ ಏನಿದೆ ಅದು ಈಗ ಬಿಗ್ ಬಾಸ್ ಮಂದಿ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಾಗ್ತಿದೆ. ಅದರಲ್ಲೂ ಕಾವ್ಯ ಅವರೇ ಹೇಳಿದ್ರು ಅನ್ಸುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಹಾಂ ಮೇಡಮ್, ನನಗೂ ಆ ಕಾವ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಆ ಸ್ಟೇಟ್ಮೆಂಟ್ ನನಗೆ ರಿಯಲ್ ಅನ್ಸು. ಯಾಕಂದರೆ ನಾವು ಹೊರಗಡೆ ಕೂತ್ ನೋಡೋರಿಗೆ ಅದು ಈಸಿ ಅನ್ಬೋದು. ಈಗ ಏನಂದರೆ ಅಲ್ಲಿ ಏನು ಸೀಕ್ರೆಟ್ ರೂಮ್ ಇರೋದು ಅವ್ರಿಗೆ ಗೊತ್ತಾದರೆ ಅದೊಂಥರ ಕಾಮನ್ ವಿಷಯ ಅಂತ. ಆದರೆ ಒಳಗಡೆ ಇದ್ದವರಿಗೆ ಅಷ್ಟು ಕಾಮನ್ ಆಗಿರಲ್ಲ. ಏನಂದರೆ ಅಲ್ಲಿ ಅವರು 4 ಗೋಡೆ ಮಧ್ಯೆ ಇರ್ತಾರೆ. ಅಂದರೆ ಹೊರಗಿನ ವಿಷಯ ಅವ್ರಿಗೆ ಗೊತ್ತಾಗಲ್ಲ, ಟೈಮ್ ಗೊತ್ತಿರಲ್ಲ, ಏನಾಗ್ತಿದೆ ಏನು ಆಗ್ತಾ ಇದೆ ಅಂತಾನು ಯಾರಿಗೂ ಏನು ಗೊತ್ತಿರಲ್ಲ. ಆದ್ರೆ ಕಾವ್ಯ ಅವರಿಗೆ ಒಂದು ಥಿಂಕಿಂಗ್ ಇದೆ ಅಲ್ಲ, ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಅಲ್ಲಿ ಈಗ ಸೀಕ್ರೆಟ್ ರೂಮ್ ಅಲ್ಲಿ ಅವ್ರಿಗೆ ಒಂದು ಟಾಸ್ಕ್, ಸೀಕ್ರೆಟ್ ರೂಮ್ ಟಾಸ್ಕ್ ನಾವು ಈ ಹಿಂದಿನ ಸೀಸನ್ಗಳೆಲ್ಲ ನೋಡಿದ್ವಿ. ಅಂದ್ರೆ ಟಿವಿ ಮುಂದೆ ಕೂತ್ಕೊಂಡು ಹೆಡ್ಫೋನ್ಗಳನ್ನು ಹಾಕಿ ಅಲ್ಲಿ ಏನ್ ನಡೀತಿದೆ ಅದಕ್ಕೆ ರಿಯಾಕ್ಟ್ ಮಾಡೋದು. ಅಂದ್ರೆ ಯಾರ ರೀತಿ ಜನ ರಿಯಾಕ್ಟ್ ಮಾಡ್ತಿದ್ದಾರೆ, ಒಳಗಿರೋ ಕಂಟೆಸ್ಟೆಂಟ್ಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದು ಅಲ್ಲಿ ಅವ್ರಿಗೆ ಒಂದು ಟಾಸ್ಕ್ ರೀತಿಲಿ ಇರುತ್ತೆ. ಅಲ್ಲಿ ಅವರು ಎಕ್ಸ್ಪ್ರೆಷನ್ಗಳು ಕೊಡೋದು. ಕಾವ್ಯ ಅವರು ಒಂದು ಏನು ಸ್ಟೇಟ್ಮೆಂಟ್ ಇರುತ್ತಲ್ಲ, ಅವರಿಬ್ರು ಅವ್ರು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾರೆ. ಆ ಒಂದು ವಿಚಾರದಲ್ಲಿ ಕರೆಕ್ಟ್ ಇತ್ತು. ಈಗ ರಘು ಇವ್ರದ್ದು ಧ್ರುವಂತ್ ಅವ್ರದ್ದು ಎಕ್ಸ್ಪ್ರೆಷನ್ ಕೊಡೋ ವಿಚಾರದಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ನಾವು ನೋಡ್ತಾ ಇದ್ವಿ, ಅವರು ಎಂಟರ್ಟೈನಿಂಗ್ ಆಗಿರ್ತಾರೆ. ಅವ್ರು ಮತ್ತೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಚೈತ್ರ ಅವರಿಗೆ ಇವರು ಆಕ್ಟಿಂಗ್ ಕ್ಲಾಸಿಗೆ ಸೇರ್ಕೊಳ್ಬೇಕಿತ್ತು. ಈ ರೀತಿ ಜನಗಳಿಗೆ ಎಂಟರ್ಟೈನಿಂಗ್ ಆಗುತ್ತೆ. ಈ ತರ ಕಾಮೆಂಟ್ರಿ, ರನ್ನಿಂಗ್ ಕಾಮೆಂಟ್ರಿ ಕೊಡೋದು ಜನಗಳಿಗೆ ಇಷ್ಟ ಆಗುತ್ತೆ. ಇಂಥವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ನನಗೂ ಮೊದಲೇ ನಾನು ಅನ್ಕೊಂಡಿದ್ದೆ ಬೇರೆಯವರಿಗೆ ಸೀಕ್ರೆಟ್ ರೂಮಿಗೆ ಕಳಿಸ್ಬೋದಿತ್ತು. ಆದ್ರೆ ಧ್ರುವಂತ್ ಮತ್ತು ರಕ್ಷಿತಾನೇ ಯಾಕೆ ಕಳಿಸಿದ್ರು? ಇವ್ರಿಗೆ ಮೊದಲೇ ಇಬ್ಬರಿಗೂ ಒಬ್ರಿಗೊಬ್ರು ಆಗಲ್ಲ, ಇವ್ರು ಹೇಗಿರ್ತಾರೆ ಅಂತ. ಆದ್ರೆ ಬಿಗ್ ಬಾಸ್ ಅವರು ಸರಿಯಾದ ಇಬ್ಬರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಎಕ್ಸ್ಪ್ರೆಷನ್ ಆ ರೀತಿ ಕೊಡ್ತಾರೆ ಜನಗಳದ್ದು. ಅಂದ್ರೆ ಯಾವ ರೀತಿ ಅವ್ರ ಜೊತೆ ಮಿಮಿಕ್ರಿ ತರ ಮಾಡೋದು, ಅವ್ರಿಗೆ ರನ್ನಿಂಗ್ ಕಾಮೆಂಟ್ರಿ ಕೊಡೋದು, ಆ ರೀತಿ ಇವರಿಬ್ರು ಕೊಡ್ತಾರೆ. ಆ ಒಂದು ವಿಚಾರದಲ್ಲಿ ಇವ್ರಿಗೆ ಕೊಟ್ಟಿರೋದು ಸರಿ ಇದೆ ಅಂತ ಕಾವ್ಯ ಅವ್ರು ಹೇಳಿದ್ಮೇಲೆ ಅವ್ರ ಆ್ಯಂಗಲ್ ಅಲ್ಲಿ ನೋಡಿದಾಗ ಹೌದು. ಕಾವ್ಯ ಅವ್ರು ಹೇಳಿರೋ ಪ್ರಕಾರನು ಅವರಿಬ್ಬರಿಗೂ ಅದೇ ರೀತಿ ಆ ಆ್ಯಂಗಲ್ ಅಲ್ಲೇ ಅವರಿಗೆ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ. ಮತ್ತೆ ಆ ಸೀಕ್ರೆಟ್ ರೂಮ್ ಅಂತ ಹೇಳಿದ್ಮೇಲೆ ಭಾಳ ಏನು ದೂರ ಇರಲ್ಲ, ಬಿಗ್ ಬಾಸ್ ಮನೆ ಹತ್ರನೇ ಇರುತ್ತೆ. ಅದಕ್ಕೆ ಅವರಿಗೆ ಪಿಸು ಧ್ವನಿಯಲ್ಲಿ ಮಾತಾಡಬೇಕು, ಚಿಕ್ಕ ಧ್ವನಿಯಲ್ಲಿ ಮಾತಾಡಬೇಕು ಅಂತ ರೂಲ್ಸ್ ಇರುತ್ತೆ. ಆದ್ರೆ ಬಿಗ್ ಬಾಸ್ ಅವ್ರೇನ ಚೀರಾಡಿರ್ತಾರೆ, ಸಿಕ್ಕಾಪಟ್ಟೆ ದೊಡ್ಡ ವಯಸ್ಸಲ್ಲಿ ಮಾತಾಡ್ತಿರ್ತಾರೆ. ಆ ಒಂದು ವಿಚಾರದಲ್ಲೂ ಅವರಿಗೆ ಎಲ್ಲೋ ಒಂದ್ ಕಡೆ ಶಬ್ದಗಳು ಕೇಳಿರ್ಬೋದು ಅಂತ ನನಗೊಂದು ಡೌಟ್ ಇದೆ. ಯಾಕಂದ್ರೆ ಅಷ್ಟು ಅಕ್ಯುರೇಟ್ ಆಗಿ ಯಾರಿಗೂ ಹೇಳಕ್ ಬರಲ್ಲ. ಇನ್ನೊಂದು ವಿಷಯ ಅಂದ್ರೆ ರಕ್ಷಿತ್ ಅವ್ರು ತುಂಬಾ ಕಿರ್ಚ್ತಾರೆ, ಹಾಗಾಗಿ ಕೇಳಿಸಿರ್ಬೋದು, ಹತ್ರ ಇರುತ್ತೆ. ಮತ್ತೆ ರಘು ಅವರು ಮೊದಲೇ ದಿವಸನೇ ಹೇಳಿರ್ತಾರೆ. ಅಂದ್ರೆ ವಿಟಿ ಎಲ್ಲ ತೋರಿಸಿದಾಗ ಅಲ್ಲಿ ಹೊರಗಡೆ ಈಗ ಸುದೀಪ್ ಸರ್ ನಡ್ಸ್ಕೊಡ್ತಾ ಇರ್ತಾರಲ್ಲ, ಅಲ್ಲಿ ಚಪ್ಪಾಳೆ ಎಲ್ಲ ತಡೆದಾಗ ಬಿಗ್ ಬಾಸ್ ಮನೇಲಿ ಕೇಳಿಸುತ್ತಾ ಇತ್ತು. ಆದ್ರೆ ಈ ವಾರ ಕೇಳಿಸಿಲ್ಲ, ಅಂದ್ರೆ ಅವರು ಎಲಿಮಿನೇಟ್ ಆಗಿಲ್ಲ ಅಂತ. ಹೌದು, ಇದು ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಇನ್ನ ಕ್ಯಾಪ್ಟನ್ಸಿ ವಿಷಯ ಅಂತ ಬಂದಾಗ ಈಗ ರಾಶಿಕಾ ಅವರು ಅವ್ರ ಕ್ಯಾಪ್ಟನ್ಸಿ ವಿಷಯದಲ್ಲಿ ಅವ್ರು ಫೇರ್ ಆಗಿ ಮುಂದಾಳತ್ವ ವಹಿಸಿದ್ರು, ಉಸ್ತುವಾರಿ ಅವ್ರು ಚೆನ್ನಾಗಿತ್ತು ಅಂತ ಅನ್ನಿಸ್ತಾ? ನನಗೆ ಈ ಹಿಂದಿನ ದಿನಗಳ ತನಕನೂ ಅಷ್ಟೇನು ಅನ್ಸಿರ್ಲಿಲ್ಲ. ಉಸ್ತುವಾರಿಯಲ್ಲಿ ಅವರು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ರು. ಅಲ್ಲೊಂದು ಕಡೆ ಸರಿಯಾದ ಒಂದು ನಿರ್ಧಾರನೂ ಕೆಲವೊಂದು ಕಡೆ ತಗೊಂಡಿರ್ತಾರೆ. ಆದರೆ ನಿನ್ನೆ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಅವರು ಅನ್ಫೇರ್ ರೀತಿಯಲ್ಲಿ, ಅನ್ಫೇರ್ಕ್ಕಿಂತಲೂ ಗಿಲ್ಲಿ ಮತ್ತು ರಘು ಅವರನ್ನ ಜಾಸ್ತಿ ಟಾರ್ಗೆಟ್ ರೀತಿಯಲ್ಲಿ ಮಾಡಿದ್ರು. ಜಾಸ್ತಿ ಅವರಿಗೆ ಈಗ ಏನಂದ್ರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡೋದು, ಮತ್ತೆ ಪಾಸ್ ಎಲ್ಲ ಕೊಟ್ಟರು. ಅದೇ ಸೂರಜ್ ಅವರಿಗೆ ಅಷ್ಟು ಕೊಟ್ಟಿರಲಿಲ್ಲ. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ, ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಫ್ರೆಂಡ್ಸಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅನ್ನೋ ಒಂದು ವಿಚಾರದಲ್ಲಿ ಅಷ್ಟು ಸ್ಟ್ರಿಕ್ಟ್ ಆದ್ರು ಅಂತಾನು ಅನಿಸ್ತು. ಉಸ್ತುವಾರಿ ವಿಚಾರದಲ್ಲಿ ರಾಶಿಕಾ ಅವ್ರದ್ದು ಸ್ವಲ್ಪ ಅವ್ರು ಏನು ಉಸ್ತುವಾರಿ ಇತ್ತಲ್ಲ, ಸಣ್ಣ ಪುಟ್ಟ ವಿಷಯಕ್ಕೂ ಅಲ್ಲಿ ಪಾಸ್ ಕೊಡ್ತಾ ಇದ್ರು. ಆದ್ರೆ ಗಿಲ್ಲಿ ಮತ್ತೆ ರಘು ಅವ್ರಿಗಿಂತ ಸೂರಜ್ ಅವರಿಗೆ ಜಾಸ್ತಿ ಅಂದ್ರೆ ರಜತ್ ಅವರು ಅದ್ರಲ್ಲೂ ಕ್ಯಾಪ್ಟನ್ ಅಂದ್ರೆ ರಜತ್ ಅವರು ಉಸ್ತುವಾರಿ ತಗೊಂಡಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೀರಾ? ರಜತ್ ಇಲ್ಲ, ರಜತ್ ಅವರು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರದ್ದೇನು ತಪ್ಪಿಲ್ಲ. ಆದ್ರೆ ಇವ್ರು ಜಾಸ್ತಿ ಮಾಡಿದ್ರು ಅಂತ ಹೇಳ್ತಿದ್ದೀನಿ, ಜಾಸ್ತಿ ಪಾಸ್ ಮಾಡಿದ್ರು. ಹೌದು. ಮತ್ತೆ ಅಲ್ಲೊಂದು ನೋಡಿರ್ತೀವಿ, ಒಂದು ಬೆಡ್ರೂಮ್ ಅಲ್ಲಿರೋ ಇದು ಪಿಲ್ಲೋನ ತಂದು ಹಾಕ್ಬೇಕನ್ನೋದು. ಆಲ್ಮೋಸ್ಟ್ ಅದೇನಾಗಿರುತ್ತಂದ್ರೆ ಪಿಲ್ಲೋಗೂ ಅವ್ರಿಗೆ ಡಿಫ್ರೆನ್ಸ್ ಆಕ್ಚುಲಿ ಕ್ಲಾರಿಟಿನೇ ಇರಲ್ಲ ಏನ್ ತರಬೇಕು ಅನ್ನೋದು. ಹೌದು, ಅಲ್ಲಿ ಆಲ್ಮೋಸ್ಟ್ ಅವರು ಸೂರಜ್ ಅವರಿಗೆ ಕೊಡ್ಬೇಕು ಅನ್ನೋದು ಇದು ಡಿಸಿಷನ್ಗೆ ಬಂದಿರ್ತಾರೆ. ಆದ್ರೆ ಅಲ್ಲಿ ಅಶ್ವಿನಿ ಗೌಡ
ಅವರು ಮಾತಾಡಿ ಅಥವಾ ಮತ್ತೆ ಬಿಗ್ ಬಾಸ್ ಮನೆಯಲ್ಲೂ ಬಿಗ್ ಬಾಸ್ ಇಂದು ಧ್ವನಿ ಬಂದು ಅಲ್ಲಿ ನಿರ್ಧಾರಗಳು ಚೇಂಜ್ ಆಗುತ್ತೆ. ಆ ಒಂದು ವಿಚಾರದಲ್ಲಿ ರಾಶಿಕಾ ಅವರು ಉಸ್ತುವಾರಿ ಎಲ್ಲೋ ಒಂದು ಕಡೆ ಅನ್ಫೇರ್ ಆಗಿತ್ತು, ಒಬ್ಬರಿಗೆ ಫೇವರಿಸಮ್ ಆಗಿತ್ತು. ಯಾಕಂದ್ರೆ ಸೂರಜ್ ಅವ್ರ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ಅವ್ರಿಗೆ ಎಲ್ಲೋ ಒಂದ್ ಕಡೆ ಫೇವರಿಸಮ್ ಆಗಿರೋದು ಒಂದು ಸಣ್ಣದಾಗಿ ಅನ್ಸಿದೆ ಅಂತ ಮೇಡಮ್. ಓಕೆ, ಈ ವೀಕಲ್ಲಿ ನಿಮ್ಮ ಪ್ರಕಾರ ಯಾರು ಹೋಗಬೇಕು, ಯಾರು ಇರಬೇಕು? ಇನ್ನೂ ವೋಟಿಂಗ್ ಲೈನ್ಸ್ ತೆರೆದಿಲ್ಲ ಅನ್ಕೊಂತೀನಿ. ಈ ವಾರ ಹೋಗ್ಬೇಕಂದ್ರೆ ಮಾಡುವವರೇ ಹೋಗ್ಬೇಕು. ಯಾಕಂದ್ರೆ ಅವ್ರ ಮನೆಯಲ್ಲಿ ಅವ್ರದ್ದು ಏನು ಹೆಚ್ಚಿನ ತೊಡಸ್ಕೊಳ್ಳೋದಾಗಿರ್ಲಿ ಏನೂ ಇಲ್ಲ. ಟಾಸ್ಕಲ್ಲೂ ಹಿಂದೆ ಇರ್ತಾರೆ, ಒಪಿನಿಯನ್ ಕೊಡೋದ್ರಲ್ಲೂ ಹಿಂದೆ ಇರ್ತಾರೆ. ಮತ್ತೆ ರಕ್ಷಿತಾ ಅವರಂತೂ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಅಂದ್ರೆ ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಈಗ ರಕ್ಷಿತಾ ಅವರು ನಾನು ಮಾಡುವವರನ್ನ ತಾನೇ ಸೇವ್ ಮಾಡ್ತೀನಿ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಅದು ತಪ್ಪಾಗಿರುತ್ತೆ. ಅಂದ್ರೆ ಮಾಡುವವರು ಅವ್ರು ಬಂದಿರೋದು ಅವರು ಒಂದು ಫ್ಯಾನ್ ಕ್ರೇಜ್ ಇಂದ, ಅಂದ್ರೆ ಅವರು ಹೊರಗಡೆ ಅಷ್ಟು ಜನಗಳನ್ನ ಸಂಪಾದಿಸಿದ್ದಾರೆ. ಆದ್ರೆ ನಾವು ಅವ್ರ ಫ್ಯಾನ್ ಫಾಲೋವರ್ಸ್ ಬಗ್ಗೆ ಮಾತಾಡ್ತಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಯಾವ ರೀತಿ ಆಟ ಆಡ್ತಿರೋದ್ರ ಮೇಲೆ ಒಂದು ಮುಂದೆ ಹೋಗ್ಬೇಕಾಗಿರುತ್ತೆ. ಎಲ್ಲಿ ಮಾಡುವವರು ಅವರ ಯಾವ ಒಂದು ವಿಷಯದಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ. ಬಾಕಿ ಎಲ್ಲಾ ಕಂಟೆಸ್ಟೆಂಟ್ ಗಳಿಗಿಂತ ಮಾಡುವವರು ಒಂದ್ ಸ್ವಲ್ಪ ಹಿಂದೆ ಇದ್ದಾರೆ. ಅವರು ಮನೆಯಿಂದ ಹೋದ್ರೆ ಬಾಕಿ ಒಂದು ಕಂಟೆಸ್ಟೆಂಟ್ ಗಳಿಗೆ ಫೇರ್ ಆದ ರೀತಿಯಲ್ಲಿ ಒಂದು ಅವಕಾಶ ಸಿಗುತ್ತೆ. ಆಚೆ ಹೋದ್ರೆ ಬಾಕಿ ಒಂದು ಕಂಟೆಸ್ಟೆಂಟ್ ಯಾಕಂದ್ರೆ ಅಟ್ಲೀಸ್ಟ್ ಎಲ್ಲಾ ಕಂಟೆಸ್ಟೆಂಟ್ ಗಳು ಮಾತಾಡ್ತಿದ್ದಾರೆ, ಅವರು ಒಂದು ಸ್ಟ್ಯಾಂಡ್ ಅನ್ನ ಅವ್ರು ತಗೊಂತಾ ಇದ್ದಾರೆ, ಮಾಡುವವರು ತಗೊಳ್ತಾ ಇಲ್ಲ. ಓಕೆ, ಕೊನೆಯದಾಗಿ ಏನ್ ಹೇಳ್ತೀರಾ? ಅದೇ ಈ ವಾರ ಕಿಚನ್ ಪಂಚಾಯತಿಯಲ್ಲಿ ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ಗಳಿದಾವೆ. ರಕ್ಷಿತಾ ಅವರು ಅವರ ಹಾದಿನ ಅವರು ಎಡುತ್ತಾ ಇದ್ದಾರೆ. ಅದನ್ನ ಸರಿದಾರಿ ತರಕ್ಕೆ ಸುದೀಪ್ ಸರ್ ಅವರು ಒಂದೊಳ್ಳೆ ಕ್ಲಾಸ್ ತಗೊಳ್ಬೇಕಾಗತ್ತೆ. ಅದೇ ರೀತಿ ಧ್ರುವಂತ್ ಅವರಿಗೆ ಒಂದು ಅಪ್ರಿಸಿಯೇಟ್ ಅಂತೂ ಸಿಗ್ಬೇಕಾಗತ್ತೆ. ಯಾಕಂದ್ರೆ ಧ್ರುವಂತ್ ಅವರು ಈ ಹಿಂದಿನ ವಾರಗಳಲ್ಲಿ ಕ್ಲಾಸ್ಗಳನ್ನ ಎದುರಿಸ್ತಾ ಬಂದಿರ್ತಾರೆ. ಅವ್ರಿಗೆ ಒಂದು ಸಣ್ಣ ಪುಷ್ ಸಿಕ್ಕಿದ್ರೆ ಅವರು ತುಂಬಾ ಫೈನಲ್ ತನಕ ಬರುವಂತ ಕಂಟೆಸ್ಟೆಂಟ್ ಆಗಿದ್ದಾರೆ. ಯಾಕಂದ್ರೆ ನೋಡಿದ್ವಿ ಅವ್ರು ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಧ್ರುವಂತ್ ಅವರಿಗೆ ಒಂದು ಕಿಚ್ಚನ ಚಪ್ಪಾಳೆನೂ ಸಿಕ್ಕಿದ್ರೆ ಅದ್ರಲ್ಲಿ ತಪ್ಪಿಲ್ಲ ಅನ್ಕೊಂತೀನಿ. ಸಿಕ್ಕಿದ್ರು ಒಳ್ಳೇದೇ, ಸಿಗ್ಲಿ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಘುವೀರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.